ಪ್ರಯಾಗ್ರಾಜ್ನ ರೈಲ್ವೆ ಸ್ಟೇಷನ್ ಮುಂದ್ಗಡೆ ನಿಂತಿದ್ದೀನಿ ನೋಡಿ. ಈ ವಿಡಿಯೋ ನಾನು ಮಾಡೋದಕ್ಕೆ ಕಾರಣ ನಿಮಗೆ ನೀವೊಬ್ಬರು ಎಲ್ಲ ಸವಲತ್ತುಗಳನ್ನು ಪಡೆದು ಸತ್ರ ಸಾಕು ಅನ್ನಂಗಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಬೇಡಿ. ಆದರೆ ನಿಮ್ಮ ಮಕ್ಕಳು, ನಿಮ್ಮ ಮರಿ ಮಕ್ಕಳು ಈ ಹಾದಿಗಳ ಕೈಯಲ್ಲಿ ಸಿಕ್ಕಿ ನರಳಾಡಿ ಬಾಂಗ್ಲಾದೇಶದಲ್ಲಿ ಸತ್ತಂಗೆ, ಕಾಶ್ಮೀರದಲ್ಲಿ ಸತ್ತಂಗೆ ಸಾಯಬಾರ್ದು ಅನ್ನಂಗಿದ್ರೆ ದಯವಿಟ್ಟು ಈ ವಿಡಿಯೋನ ಗಮನಿಸಿ. ಯಾಕೆ ಅಂತಂದರೆ ನಾನು ಈ ಹಿಂದೆ ಬಂದಿದ್ದೆ ಎಲ್ಲಿಗೆ ಪ್ರಯಾಗ್ರಾಜ್ಗೆ ಕಡಿಮೆ ಅಂದರೆ 3-4 ಸಾರಿ ಬಂದಿದ್ದೆ ಒಂದು 10 ವರ್ಷದ ಹಿಂದೆ. ಆದರೆ ಆಗ ಬಂದಾಗೆಲ್ಲ ನೋಡಿದ್ರು ಬುರ್ಖಾಗಳು, ಕಾಜಿಗಳು, ಗಡ್ಡದಾರಿಗಳು, ಮುಲ್ಲಾಗಳು ಇವರೇ ಕಾಣಿಸ್ತಿದ್ರೆ ಹೊರತು ನಮ್ಮ ಜನನೇ ಕಾಣಿಸ್ತಾ ಇಲ್ಲೇ ಇರುವಂತ ಆ ಮಟ್ಟಕ್ಕೆ. ಅಂದರೆ ಮೋರ್ ದೆನ್ 50% ಇಸ್ಲಾಮೀಕರಣ ಆಗೋದಂಗಿತ್ತು ಏರಿಯಾ. ಆದರೆ ಈಗ ಯೋಗಿ ಆದಿತ್ಯನಾಥ್ ಬಂದ ತಕ್ಷಣ ನೋಡಿ ಹೇಗೆ ಬದಲಾವಣೆ ಆಗ್ತಾ ಇದೆ ಅಂತಂದರೆ ನಿಮ್ಗೆ ನಾನು ತೋರಿಸ್ತಾನೆ. ಹುಡುಕಿದ್ರೆ ಎಲ್ಲೆಲ್ಲೋ ಒಂದೊಂದು ಮಾತ್ರ ಬುರ್ಕಾಗಳು ಕಾಣಿಸ್ತಾ ಇವೆ. ಯಾಕೆ? ಮುಲ್ಲಗಳು ಇಲ್ಲ, ಕಾಜುಗಳು ಇಲ್ಲ, ಟೊಪ್ಪಿವಾಲಗಳು ಇಲ್ಲ. ಯಾಕೆ? ನೋಡಿ ಆಮೇಲೆ ಹೇಳ್ತೀನಿ ನಾನು. ನೋಡಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ಇನ್ನೂ ತೋರಿಸ್ತೀನಿ ನಿಮಗೆ, ಬೇಕಾದಷ್ಟು ಜನ ಕಡೆಯಿಂದ ತೋರಿಸ್ತೀನಿ ಹೇಗೆ ವ್ಯತ್ಯಾಸ ಇದೆ ಎನ್ನುವಂಥದ್ದನ್ನು ನೋಡಿ. ಎಲ್ಲಾದರೂ ಇವರು ಮುಸಲ್ಮಾನರು ಅನ್ನುವಂಥದ್ದು ಏನಾರು ಇದೆಯಾ ನೋಡಿ. ನೋಡಿದ್ರಿ ಅಲ್ಲ, ಎಲ್ಲಾದರೂ ಕಾಣ್ತಾ ಇದ್ದಾರಾ? ಯಾಕೆ ಅಂದರೆ ನೋಡಿ, ಎಲ್ಲಾದರೂ ಒಬ್ಬರು ನಾನು ಮುಸಲ್ಮಾನ ಅನ್ನೋ ಥರ ತೋರಿಸ್ಕೊತಾ ಇದ್ದಾರಾ? ಹಾಗಂತ ಅವ್ರು ಇಲ್ಲ ಅಂದ್ಕೊಂಡಿದ್ದೀರಾ? ಉತ್ತರ ಪ್ರದೇಶದಲ್ಲಿ 24% ಅವರೇ ಇದ್ದಾರೆ. ಅದರೊಳಗಡೆನೂ ನಮ್ಮಂಥ ಸಿಟಿಯಲ್ಲಿ ಇದ್ರ ಹೆಸರು ಅಲಹಾಬಾದ್ ಅಂತ ಇಟ್ಟಿದ್ರು. ಅಲಹಾಬಾದ್ ಅಂತ ಇತ್ತು. ಇದರಲ್ಲಿ ಇಲ್ಲಿ 42% ಮುಸಲ್ಮಾನರು ಇದ್ದಾರೆ. ಆದರೂ ನೋಡಿ ಇಲ್ಲಿ ಒಬ್ಬರು ಕಾಣ್ತಾ ಇಲ್ಲ ಅಂದರೆ ಅವ್ರು ಇಲ್ಲ ಅಂತಲ್ಲ, ಇದ್ದಾರೆ. ಆದರೆ ಅವ್ರ ಬಣ್ಣ ಎಲ್ಲರ ಥರ ತಾವು ಕೂಡ ಸಾರ್ವಜನಿಕರ ಕಾಣಿಸ್ಕೋತಾ ಇದ್ದಾರೆ. ತಾನು ಮುಸಲ್ಮಾನ ಅನ್ನುವಂಥದ್ದನ್ನ ತೋರಿಸ್ಕೊಳ್ಳೋಕ್ಕೆ ಭಯ ಬೀಳ್ತಾ ಇದ್ದಾರೆ. ಯಾರಿಂದ ರೀ? ಯೋಗಿ ಆದಿತ್ಯನಾಥ್ ಅಂತ ಒಬ್ಬ ಮುಖ್ಯಮಂತ್ರಿನ ತಂದವ್ರು ಯಾರು? ಇಲ್ಲಿನ ಜನ ಯಾರು? ದೇಶ ಪ್ರೇಮಿಗಳು. ಈ ದೇಶ ಪ್ರೇಮಿಗಳು ಯಾರು? ವೋಟ್ ಹಾಕಿದವರು. ಆ ವೋಟ್ ಹಾಕಿದವರು ಯಾರು? ಭಾರತ ಮಾತೆಯ ಮಕ್ಕಳು. ಆ ಭಾರತ ಮಾತೆಯ ಮಕ್ಕಳು ಯಾರು? ಹಿಂದೂಗಳು. ನಿಮ್ಮ ತರ ಬೆರಕೆ ಜಾತಿವಾದಿಗಳಲ್ರಿ. ನಾನು ಜಾತ್ಯಾತೀತ ಅಂತ ಜಾತಿವಾದ ಮಾಡೋ ಜಾತಿಯ ತೂತ್ರ UP ಒಳಗಡೆ ಕಡಿಮೆ ಆದ್ರಿಂದ ಒಬ್ಬ ದೇಶ ಪ್ರೇಮಿನ ಆಯ್ಕೆ ಮಾಡಿದ್ರು. ಎಲ್ಲರದ್ದು ಬಾಲ ಕಟ್ ಮಾಡ್ಕೊಂಡು ಬಂದ. ಅವರಿಗೆ ಬೇದಿ ಸ್ಟಾರ್ಟ್ ಆಯಿತು. ಮುಚ್ಚಿಕೊಂಡು ಇತರ ಪ್ರಜೆಗಳಂತೆ ಇಲ್ಲೂ ಕೂಡ ಸಾರ್ವಜನಿಕರ ಥರ ಬಂದು ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದ್ರಿ ಅಧಿಕಾರ ನಾವು ಹಾಕೋ ಓಟಿಂದ ನಮ್ಗೆ ಬೇಕಾಗಿರೋದಿದ್ರಿ. ನನ್ನ ಜಾತಿಯ ಸಿದ್ದರಾಮಯ್ಯ, ನನ್ನ ಜಾತಿಯ DK, ನನ್ನ ಜಾತಿಯ ಮಲ್ಲಿಕಾರ್ಜುನಕ್ಕೆ ಕೊಲಗೆಟ್ಟೋಗ್ಬಿಟ್ಟಿದ್ದೀವಲ್ರಿ. ಇನ್ನಾದರೂ ಬುದ್ಧಿವಂತರಾಗಿ ಈ ದೇಶನ ಉಳಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ಮರಿ ಮಕ್ಕಳನ್ನ ನಾಶ ನೀವೇ ಮಾಡ್ದಂಗೆ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ, ಗರ್ವದಿಂದ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಕರ್ನಾಟಕದಲ್ಲೂ ಒಬ್ಬ ಯೋಗಿ ಆದಿತ್ಯನಾಥನ ಹುಡುಕಿ ಅಂತ ವೇದನೆಯಿಂದ ವಿನಮ್ರವಾಗಿ ತಲೆ ಬಾಗ್ತಾ ಎಲ್ಲ ಜಾತಿಯ ತೂತರಲ್ಲೂ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.